ಶ್ರೀ ಕ್ಷೇತ್ರ ಹೊನ್ನಾವ ಮಂತ್ರಾಲಯ ಮಂದಿರ ಅದುವೇ ಭಕ್ತರ ಸಂಕಷ್ಟ ಪರಿಹಾರದ ಅದ್ಭುತ ಭಕ್ತಾಲಯ. ವೀಕ್ಷಕರೇ, ಅದು ಎಲ್ಲಿ ಅಂತೀರಾ? ಬೆಂಗಳೂರು ತಾವರೆಕೆರೆ ಹೋಬಳಿ ಮಾಗಡಿ ಮುಖ್ಯ ರಸ್ತೆಯ ಹೊನಗನಟ್ಟಿಯಲ್ಲಿಯೇ ಶ್ರೀ ಲಕ್ಷ್ಮೀ ನರಸಿಂಹ ಮತ್ತು ಪಂಚಮುಖಿ ಆಂಜನೇಯ ಸಹಿತ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಏಕಗರ್ಭಗುಡಿಯಲ್ಲಿ ಪಂಚದೇವರುಗಳಿರುವ ದೇವಮಂದಿರವಾಗಿದೆ. ಇಲ್ಲಿ ರಾಯರ ಪಾದ ಪದ್ಮಾರಾಧಕರಾದ ಶ್ರೀ ನರಸಿಂಹಾಚಾರ್ಯ ಜೋಶಿಯವರಿಗೆ ಒಂದು ದಿನ ಗುರುರಾಯರು ಸ್ವಪ್ನದಲ್ಲಿ ಬಂದು ಹೇಳಿದಂತೆ ಯಜ್ಞ ಕುಂಡದಲ್ಲಿ ವಿನಾಯಕ, ಹಯಗ್ರೀವ, ಕಾಮಧೇನು ಪ್ರತ್ಯಕ್ಷವಾದ ಅದ್ಭುತ ಸ್ಥಳವೇ ಶ್ರೀ ಕ್ಷೇತ್ರ ಹೊನ್ನಾವ ಮಂತ್ರಾಲಯ ಮಂದಿರವಾಗಿದೆ. ಕಷ್ಟ ಸಂಕಷ್ಟದಲ್ಲಿರುವವರು ದೀಪ ಹಚ್ಚಿದ ತಟ್ಟೆ ಹಿಡಿದು 16 ಬಾರಿ ಪ್ರದಕ್ಷಿಣೆ, ಕಾಯಿಯನ್ನ ಹಿಡಿದು 38 ಪ್ರದಕ್ಷಿಣೆ ಹಾಕುವುದು, 54 ಬಾರಿ ಕೈ ಮುಗಿದುಕೊಂಡು ದೇವರ ಪ್ರದಕ್ಷಿಣೆ ಹಾಕುವುದರಿಂದ ಭಕ್ತರ ಕಷ್ಟ ಕಾರ್ಪಣ್ಯಗಳು ಪರಿಹಾರವಾಗುತ್ತದೆ. ಪ್ರತಿನಿತ್ಯ ವಿವಿಧ ಕಡೆಗಳಿಂದ ಸಾವಿರಾರು ಮಂದಿ ಭಕ್ತಾದಿಗಳು ಬಂದು ರಾಯರ ಆಶೀರ್ವಾದ ಪಡೆಯುತ್ತಿದ್ದಾರೆ. ಶ್ರೀ ಕ್ಷೇತ್ರ ಹೊನ್ನಾವ ಮಂತ್ರಾಲಯದಲ್ಲಿ ಪ್ರತಿನಿತ್ಯ ಹೋಮ, ತೆಂಗಿನಕಾಯಿ ಸಂಕಲ್ಪ, ದೀಪಾರಾಧನೆ, ಬರುವ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ನಡೆಯಲಿದೆ. ಒಮ್ಮೆ ಶ್ರೀ ಕ್ಷೇತ್ರ ಹೊನ್ನಾವ ಮಂತ್ರಾಲಯಕ್ಕೆ ಭೇಟಿ ನೀಡಿ. ನನ್ನ ಹೆಸರು ತಿಪ್ಪೇಸ್ವಾಮಿ ಅಂತ, ನಮ್ಮ ಮಿಸಸ್ ಹೆಸರು ತಾರಾ ಅಂತ. ನಾವು ದಾವಸ್ಪೇಟೆಯಿಂದ ಬರ್ತಾ ಇದ್ದೀವಿ. ಇಲ್ಲಿಗೆ 2 ವರ್ಷದಿಂದ ಬರ್ತಾ ಇದ್ದೀವಿ. ಇಲ್ಲಿಗೆ ಬಂದಮೇಲೆ ನಮಗೆ ಮನೆ ಇರಲಿಲ್ಲ. ಇವಾಗ ಸ್ವಂತ ಮನೆ ಕಟ್ಕೊಂಡಿದ್ದೀನಿ. ಇವಾಗ ಒಂದು 70-80 ಸಾವಿರ ಬಾಡಿಗೆನೂ ಬರ್ತಾ ಇದೆ. ತುಂಬ ಅನುಕೂಲ ಆಗಿದೆ ಇಲ್ಲಿಗೆ ಬಂದಮೇಲೆ. ಎಲ್ಲರೂ ದಯವಿಟ್ಟು ಬನ್ನಿ. ಅವ್ರ ಕಷ್ಟಗಳು ಏನೇ ಇದ್ದರೂ ಇಲ್ಲಿ 25 ವಾರದೊಳಗೆ ಎಲ್ಲ ನೆರವೇರುತ್ತೆ. ಅವ್ರಿಗೊಂದು ಒಳ್ಳೆ ದಾರಿ ಸಿಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೌದು ಸರ್, ಕಾಯಿ ಸಂಕಲ್ಪ ಮಾಡ್ಕೊಂಡು ನಮ್ಮದೆಲ್ಲ ಮುಗ್ದಿದೆ ಸರ್. ನಮಗೆ 11 ವಾರದಲ್ಲೇ ರಿಸಲ್ಟ್ ಬಂದ್ಬಿಡ್ತು ಸರ್. ಎಲ್ಲರೂ ಬನ್ನಿ, ದಯವಿಟ್ಟು ಅವ್ರಿಗೆ ಏನೇ ಕಷ್ಟ ಇದ್ರೂ ಇಲ್ಲಿ ದಾರಿ ಸಿಗುತ್ತೆ. ಎಲ್ಲರೂ ನೊಂದಿರ್ತಾರೆ. ಹಂಗಾಗಿ ಇವಾಗ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತಾನೆ ಕೇಳ್ಕೊಂತೀವಿ. ರಾಯರಿದ್ದಾರೆ ಸರ್, ಖಂಡಿತವಾಗ್ಲೂ ರಾಯರಿದ್ದಾರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ ಸರ್. ಇವಾಗ ಇನ್ನೂ ತುಂಬ ಚೆನ್ನಾಗಿದ್ದಾರೆ. ಜನ ಎಲ್ಲ ತುಂಬ ಬರ್ತಾ ಇದ್ದಾರೆ. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂತೀನಿ ಸರ್. ರಾಯರ ಹತ್ರ ಚೆನ್ನಾಗಿದೆ ಸರ್. ಇವಾಗ ಎಲ್ಲರೂ ಪಾಪ ತುಂಬ ದೂರದಿಂದ ಬಂದಿರ್ತಾರೆ. ಪ್ರಸಾದ ಮಾಡೋದ್ರಿಂದ ಎಲ್ಲರಿಗೂ ಅನುಕೂಲ ಆಗಿದೆ.